ಸರ್ ಹಾಗೆ ಇನ್ನೊಂದು ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಅದನ್ನು ಗಮನಿಸಿದ್ದೀವಿ. ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ, ಸಂಸ್ಕೃತ ಇದೆ, ಪ್ರಕೃತಿ ಇದೆ. ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ. ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು. ಮತ್ತು ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಭಾಳ ಉಲ್ಲೇಖಗಳು ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು, ನಾವೆಲ್ಲರೂ ಅಭಿಮಾನಿಗಳೇ ಅಂತಂದರೆ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಖ್ಯಾತವನ್ನು ಹೊಂದಿರ್ತದೆ ಅಂದರೆ ನಾವು ಎಲ್ಲರೂ ಅವ್ರಿಗೆ ಅಭಿಮಾನಿಗಳು. ಅದಕ್ಕೆ ಒಂದು ಸ್ಥಳೀಯ ಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ, ನಿಮ್ಮಂತೆ ತಮಿಳುನಾಡು ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು. ಇಂಗ್ಲಿಷ್ ಸರ್ ಹಾಗೆ ಇನ್ನೊಂದು ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಅದನ್ನು ಗಮನಿಸಿದ್ದೀವಿ. ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ, ಸಂಸ್ಕೃತ ಇದೆ, ಪ್ರಕೃತಿ ಇದೆ. ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ. ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು. ಮತ್ತು ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಭಾಳ ಉಲ್ಲೇಖಗಳು ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು, ನಾವೆಲ್ಲರೂ ಅಭಿಮಾನಿಗಳೇ ಅಂತಂದರೆ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಖ್ಯಾತವನ್ನು ಹೊಂದಿರ್ತದೆ ಅಂದರೆ ನಾವು ಎಲ್ಲರೂ ಅವ್ರಿಗೆ ಅಭಿಮಾನಿಗಳು. ಅದಕ್ಕೆ ಒಂದು ಸ್ಥಳೀಯ ಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ, ನಿಮ್ಮಂತೆ ತಮಿಳುನಾಡು ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು. ಇಂಗ್ಲಿಷ್